ಸಾರಾಯಿ ಮಾರಿ ಆಸ್ತಿ ಮಾಡಿದ್ರು, ಕುಡಿದವರು ಮಸಣ ಸೇರಿದ್ರು. ಇಸ್ಪೀಟ್, ಮಟ್ಕ, ಜೋರು, ದುಷ್ಟರ ಹಣ ಅಧಿಕಾರಿಗಳ ಪಾಲು. ಹೌದು ವೀಕ್ಷಕರೇ, ಮನುಷ್ಯನಿಗೆ ಒಂದು ಚಟ ಇದ್ರೆ ಬದುಕು ಸಾಗಿಸೋದು ಕಷ್ಟ. ಅದರಲ್ಲೂ ಸೂಕ್ಷ್ಮ ಮನಸ್ಸಿನ ಗ್ರಾಮದ ಯುವಕರಿಗೆಲ್ಲ ಸಾರಾಯಿ ಕುಡಿಸಿ ಇಸ್ಪೀಟು, ಮಟ್ಕ, ಜೂಜುಗಳ ಚಟ ಹಚ್ಚಿಸಿದ್ರೆ ಆ ಊರಿನ ಪರಿಸ್ಥಿತಿ ಹೇಳತೀರದು. ಒಂದ ತಿಂಗಳಾಗ 5 ಹುಡುಗರು ಊರಿ ಹಚ್ಚಿದಾರ ಸರ್. ನಮ್ಗೆ ಎಷ್ಟು ಸಂಕಟ ಆಯ್ತು ನಮಗೆ ಗೊತ್ತು ಸರ್. ಅದು ರೀ ಎರಡು ದಿನದ ಹಿಂದೆ ಇದೇ ಗ್ರಾಮದ ಮಲ್ಲಪ್ಪ ಗಿರಿಯಪ್ಪ ಲಯಾದ ಗುಂದಿ ಎಂಬ 25 ವರ್ಷದ ಯುವಕ ನದಿಗೆ ಹಾರಿ ಆತ್ಮಹತ್ಯೆಗೆ ಶರಣಾಗಿದ್ದ. ಯುವಕನ ಶವದ ಮುಂದೆ ಆತನ ತಾಯಿ ಆಕ್ರಂದನ ಸಾರಾಯಿ ಮಾರಾಟ ಸೇರಿದಂತೆ ಇಲ್ಲಿ ನಡೆಯುತ್ತಿರುವ ಅಕ್ರಮ ಅವ್ಯವಹಾರಗಳು ತನ್ನ ಮಗನನ್ನ ಬಲಿ ತೆಗೆದುಕೊಂಡಿತ್ತು ಎಂದು ತನ್ನ ಆಕ್ರಂದನ ತೋಡಿಕೊಂಡು ಕಣ್ಣೀರಿಟ್ಟಳು. ಗ್ರಾಮದ ದುರಾವಸ್ಥೆಗೆ ಕಾರಣವಾದಂತಹ ವ್ಯವಸ್ಥೆಗೆ ಹಿಡಿ ಶಾಪ ಹಾಕಿದ್ಲು. ಇದನ್ನು ಕಂಡು ಕೇಳಿ ರೊಚ್ಚಿಗೆದ್ದಂತಹ ಗ್ರಾಮದ ಸ್ತ್ರೀಯರು ಒಗ್ಗಟ್ಟಾಗಿ ತಾಲೂಕು ಆಡಳಿತದ ನಿಷ್ಕ್ರಿಯತೆ, ಲಂಚ ಬಾಧಕರ ವಿರುದ್ಧ ಕೆಂಡ ಕಾರಿದ್ರು. ಅಕ್ರಮಗಳನ್ನ ತಡೆಯಲಾಗದಿದ್ದರೆ ನಮಗೂ ವಿಷ ಕೊಡಿ ಎಂದು ಕಣ್ಣೀರಿಟ್ಟರು. ಗ್ರಾಮದ ನೊಂದ ತಾಯಂದಿರ ಆಕ್ರೋಶಕ್ಕೆ ಅಧಿಕಾರಿಗಳು ನಿರುತ್ತರಾಗಿ ಪ್ರಾಪಪಗ್ನಿಯಿಂದ ತಲೆ ತಗ್ಗಿಸಿದ್ರು. ಅದರಂತೆ ಹೊನಗುಂದ ತಾಲೂಕಿನ ಮರೋಳ ಕೊಪ್ಪ ಗ್ರಾಮದಲ್ಲಿ ಈ ಕುಡಿತ ಜೂಜಾಟ ಚಟಕ್ಕೆ 2 ತಿಂಗಳಲ್ಲಿ 20 ರಿಂದ 30 ವಯಸ್ಸಿನ 5ಕ್ಕೂ ಹೆಚ್ಚು ಯುವಕರು ಬಲಿಯಾಗಿದ್ದು ಆಘಾತಕಾರಿ ವಿಷಯ. ಸಣ್ಣ ವಯಸ್ಸಿನಲ್ಲಿ ಮಗ ಗಂಡನನ್ನ ಕಳೆದುಕೊಂಡ ತಾಯಿದರ ಆಕ್ರಂದನ ಎಲ್ಲರ ಮನ ಕಲಕುವಂತೆ ಮಾಡಿತ್ತು. ಗ್ರಾಮದಲ್ಲಿ ಅಕ್ರಮ ಚಟುವಟಿಕೆಗಳಿಗೆ ಬೇಸತ್ತ ಮಹಿಳೆಯರು ಮರೋಳ ಕೊಪ್ಪ ಗ್ರಾಮದಲ್ಲಿ ಅಕ್ರಮ ಮದ್ಯ ಮಾರಾಟ, ಇಸ್ಪೀಟು, ಮಟ್ಕ ಹಿಂದೆ ನಿಲ್ಲಬೇಕು ಎಂದು ಹೊನಗುಂದದ ತಹಶೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕಿದಂತಹ ಘಟನೆ ನಡೆದಿದೆ. ಹುಣಗುಂದ ತಾಲೂಕು ಬಾಗಲಕೋಟೆ ಡಿಸ್ಟ್ರಿಕ್ಟ್ ಮರೋಳ ಗ್ರಾಮದಿಂದ ಬಂದಿವ್ರಿ. ನಮ್ಮ ಊರಾಗ ಕುಡಿದು ಚಟ ಹೆಚ್ಚಾಗ್ಯವ್ರಿ. ಎಲ್ಲ ಜಾಸ್ತಿ ಕುಡಿಯೋದ್ರಿಂದ ಎಲ್ಲ ಸಾಯಕತ್ತಾರಿ. ಜಾಸ್ತಿ ಈ ತಿಂಗಳದಾಗ 5 ಜನ ಸತ್ತಾರಿ. ನಮ್ಮ ಊರಾಗ ಕಾಯಿಪಲ್ಯ ವ್ಯಾಪಾರ ಮಾಡ್ದಂಗೆ ಮಾಡ್ತಾರೆ. ಸೆರೆನ ಇಲ್ಲೆಲ್ಲ ಗೌರ್ಮೆಂಟ್ ಸ್ಕೂಲ್ ಆಜು ಬಾಜು ಸುತ್ತಲೂ ಎಲ್ಲ ಸೆರೆ ವ್ಯಾಪಾರ ಮಾಡ್ತಾರೆ. ಒಂದು 10 ವರ್ಷದ ಮಗುವಿಂದ ಹಿಡ್ಕೊಂಡು 50 ವರ್ಷದವರೆಗೂ ಅದನ್ನ ಮಾಡ್ತಾರೆ ಉದ್ಯೋಗ. ಮತ್ತೇನಿಲ್ಲ, ಕುಡಿಯೋದು ಹೆಂಡ್ರ ಕೊಡೋ ತಾಳಿ ಸಮ ಉಳಿಸಿಲ್ರಿ. ಈಗ ಆ ರೇಂಜಿಗೆ ಐತ್ರಿ ನಮ್ಮೂರು. ಮತ್ತೆ ಎಲ್ಲ ಓಸಿರಿ, ಇಸ್ಪೇಟು, ಕುಡ್ತಾ ಇದಂತೂ ಜಾಸ್ತಿ ಆಗೈತ್ರಿ. ಎಲ್ಲ ನಮ್ಮೂರು ಬಿಗಿ ಬಂದೋಬಸ್ತ್ ಮಾಡ್ಬೇಕ್ರಿ. ನಮ್ಮೂರೊಳಗೆ ಏನೂ ಸಿಗ್ಲಾರ್ದಂಗೆ ನೋಡ್ಕೋಬೇಕ್ರಿ. ಇವ್ರೇನು ಏನಾರ ನೋಡ್ಕೊಲಿಲ್ಲ ಅಂದ್ರೆ ಮತ್ತೆ ನಾವು 15 ದಿನ ಬಂದು ಎಲ್ಲ ಬಂದ್ ಮಾಡಿ ನಾವು ಇಡೀ ಊರ್ ಮಂದಿ ಬಂದಿಲ್ಲ ನಾವು ನ್ಯಾಯ ಮಾಡ್ಬೇಕ್ರಿ. ನ್ಯಾಯ ಸಿಗೋ ಮಾಡ್ಕೊಂಡ ಹೋಗ್ತೀವ್ರಿ. ನಾವು ನಮ್ಮಲ್ಲಿ ಸೆರೆ ಕುಡ್ತಾ ಎಲ್ಲ ಬಂದ್ ಆಗ್ಬೇಕ್ರಿ. ಎಲ್ಲರೂ ಸೆರೆ ನಿಷೇಧಾಗ ಎಲ್ಲ ಹೊಳಿ ಹಾರಾಕತ್ತಾರ್ರಿ. ಇವರೆಲ್ಲ ಏನ್ ಮಾಡ್ತಾರ್ರಿ? ಇವರು ಮಕ್ಕೊಂಡಾರೇನ್ರಿ? ಬರ್ತಾರ, ನೋಡ್ತಾರ, ಹೋಗ್ತಾರ್ರಿ. ಅದಕ್ಕೆಲ್ಲ ಪರಿಹಾರ ಯಾರು ಕೊಡ್ತಾರ್ರಿ? ನಮ್ಮ ಊರೊಳಗೆಲ್ಲ ಎಷ್ಟು ಜನ ಈಗೆಲ್ಲ ತಾಯಿಗಳು ಹಲ್ವಾಕತ್ತಾರ ಗೊತ್ತೈತ್ರಿ. ಅವ್ರಿಗೆಲ್ಲ 3 ಜನ ಮಕ್ಕಳನ್ನೆಲ್ಲ ಕಳ್ಕೊಂಡಾರ್ರಿ ಸೆರೆದಿಂದ. ಲಾಭ ಐತಿ ಅಂದ್ರೆ ತೀರಾ ಏನ್ ಕಾಯಿಪಲ್ಯ ವ್ಯಾಪಾರ ಅನ್ಕೊಂಡಾರೇನ್ರಿ? ಅದನ್ನ ಅಲ್ಲಿ ಬಂದು ಎಲ್ಲ ನಮಗೆ ಪರಿಹಾರ ಕೊಡ್ಬೇಕ್ರಿ. ಪರಿಹಾರ ಕೊಡತನ ನಾವು ಹೋಗಂಗಿಲ್ರಿ. ನಿಷೇಧಾಗೆಲ್ಲ ಹೆಂಡ್ರನ್ನ ಹೊಡಿತಾರಿ. ಎಲ್ಲ ದುಡ್ದು ಬರ್ಬೇಕು. ಇವ್ರಿಗೆಲ್ಲ ನಾವು ಅದನ್ನ ಕೊಡ್ಬೇಕು. ಎಲ್ಲ ಬೇಡಬೇಕನ್ನ ನಮ್ಮ ಟಾರ್ಚರ್ ಕೊಡ್ತಾರಿ ಹೊಡಿಸ್ಕೊಂಡು. ಎಲ್ಲ 1 ರೂಪಾಯಿ ಎಲ್ಲಾರ ಇಡಂಗಿಲ್ರಿ. ನಾವು ಹೆಂಡ್ರ ಸಂಘದಿಂದ ಸಾಲ ತರದು ಇವ್ರ ಹೆಣ ಚಂದ ಮಾಡೋದು ನಾವು. ನನ್ನ ಗಂಡನ ಈಗ 20,000 ತಗೊಂಡ್ ಹೋಗ್ಯಾನ ನೋಡ್ರಿ. ದೇಸುರಿ ಬಾರ್ದು ಇವ್ರೇನ್ ಕೊಡ್ತಾರ್ರಿ ನನಗೆ ಬಂದು? ಸಂಘದಿಂದ ತಗೊಂಬಂದು ಇಟ್ಟಿರೋ ದುಡ್ಡು ಬಿಟ್ಟಿಲ್ಲ. ಹಿಂಗೆಲ್ಲ ಮಾಡಿದ್ರೆ ಯಾರು ಕೇಳ್ತಾರಿ? ಇದೆಲ್ಲ ಬಂದ್ ಮಾಡ್ಬೇಕ್ರಿ. ನಮಗೆ ನ್ಯಾಯ ಕೊಡ್ಬೇಕ್ರಿ. ನ್ಯಾಯ ಕೊಡತನ ನಾವು ಹೋಗಂಗಿಲ್ರಿ. ಇಲ್ಲಾಂದ್ರೆ ಇದೆಲ್ಲ ಕ್ಲೋಸ್ ಮಾಡ್ಕೊಂಡು ಸ್ಟ್ರೈಕ್ ಮಾಡ್ತೀವ್ರಿ. ಇಡೀ ಊರ ಇಲ್ಲಿ ಕರೆಸ್ತೀವ್ರಿ. ಅವ್ರು ಏನು ಹೇಳ್ತಾರ ಹೇಳ್ರಿ. MLA ಬರ್ತಾನೆ, MP ಬರ್ತಾನೆ, ಬಂದು ಮಾತಾಡ್ಲಿ ನಮ್ಮ ಮುಂದೆ. ಅಲ್ಲಿವರೆಗೂ ನಾವು ಹೋಗಂಗಿಲ್ರಿ. ಅವಾಗೆಲ್ಲ ಹೇಳಿ ಹುಷಾರಿ. ಎಲ್ಲ ಜನ್ಸಲ ಆಗೈತ್ರಿ. ಅದು ಯಾರೋ ಆ ಕಡೆ ಗಮನ ಕೊಡವಲ್ರಿ. ಬಂದು ಸ್ವಲ್ಪ ಗಮನ ಕೊಡ್ಬೇಕು. ಶಾಸ ಹೇಳಿದ್ದಾಗೈತೆ, ಊರು ಹಿರಿಯರಿಗಿನೇ ಹೇಳಿದ್ದಾಗೈತೆ. ಆಯ್ತು ರೀ, ಈ ಒಂದಿಷ್ಟು ದಿನ ಮುಂದೆ ಒಂದು ನಮ್ಮ ಪಂಚಾಯತಿ ಮುಂದೆ ನಾವು ಸ್ಟ್ರೈಕ್ ಮಾಡಿದ್ದು ಆಗೈತೆ. ಆ ಆಟ ಆದ್ರೂ ಮತ್ತೆ 3 ದಿನದಾಗ ಚಾಲು ಮಾಡಿ ಇವ್ರು ಏನು ಮಾಡಿದ್ರು ಹೆಣ್ಮಕ್ಳು ಅನ್ನುವ ಸ್ಟೇಜ್ನಾಗ ನಮ್ಮ ಊರು ಬಂದೈತೆ. ಅದಕ್ಕೆ ನಮಗೆಲ್ಲ ಈಗ ಮಕ್ಕಳು ಕಳ್ಕೊಂಡು ಮೈದುನರನ್ನ ಕಳ್ಕೊಂಡು ನಮಗೆ ಬ್ಯಾನ್ ಆಗೈತಿ. ಭಾಳ ತ್ರಾಸ ಆಗೈತಿ. ಅದಕ್ಕೆ ಇಷ್ಟು ಜನ ಕರ್ಕೊಂಡ್ಬಂದಿವಿ. ಅವ್ರು ಏನು ಬಂದಾರಲ್ರಿ, ನನ್ನ ಅಪ್ಪನಂಗೆ ಐತೆ. ಅವ್ರ ಮನೆಗೂ ನನ್ನಿಂದ ಎಷ್ಟು ಜನ ಬಂದಾಗ ನನ್ನ ಅಪ್ಪನಂಗೆ ಐತೆ. ಯವ್ವ ನಾ ಬರ್ತೀನಿ, ನೀ ಬರ್ತೀನಿ, ನಾ ಬರ್ತೀನಿ. ಇನ್ನೂ 10 ಗಾಡಿ ಬರುವಿದ್ವು. ನಮಗೆ ಮೀರಿತೀವ ಅಂತಂದ್ರೆ ಇನ್ನೊಂದು ಸರಿಯಾಗಿ ಹೋಗೋಣ. ಈ ಸರಿ ಸ್ಟ್ರೈಕ್ ಮಾಡಿದ್ರು ಬರೋಬರಿ, ಇಲ್ಲಕ್ಕೆ ಇನ್ನೊಂದು ಸರಿ ಹೋಗ್ಬಿಡೋದು. ನಾವು ಏನು ಮಾಡ್ತೀವಿ ಗೊತ್ತನ್ರಿ? ಅಕ್ಕಿ, ನುಚ್ಚು, ಹಿಟ್ಟು ಕಟ್ಕೊಂಬಂದು ನಾವು ಎಲ್ಲಿ ಒಲೆ ಉಡ್ಬೇಕ ಅಲ್ಲಿ ಒಲೆ ಉಡ್ತೀವಿ. ನಾವು 3 ಸ್ಟಿಕ್ ಆಗೋವರೆಗೂ ನಾವು ಈ ಹುಣಗುಂದ ಬಿಟ್ಟು ಹೋಗಂಗಿಲ್ಲ, ಕದಲಂಗಿಲ್ಲ. ಇದು ಮಾತ್ರ ಶಾಶ್ವತ. ಹೇಳ್ಕೊಂಡಿಲ್ರಿ. ಜಾಸ್ತಿ ಆಗೈತಿ, ಜಾಸ್ತಿ ಡ್ರಿಂಕ್ಸ್ ಮಾಡಕತ್ತಾರಿ. ಅದರಿಂದ
ಬಲಿಯಾಗತ್ತಾರ. ಅದಕ್ಕೆ ನಾವು ಈ ಸತಿ ಬಂದು ಹೇಳಕತ್ತೀವಿ. ಒಟ್ಟ ನಮ್ಮಲ್ಲಿ ಏನು ನಡೆಯಂಗಿಲ್ಲ. ತಣ್ಣೂರು ಕ್ರಾಸಿಂದ ನಮ್ಮ ಊರಿಗೆ ದಾಟಂಗಿಲ್ಲ. ಸೇರೆ ವ್ಯಾಪಾರ ಏನು ಆ ಕಡೆ ಏನು ಹೋಗಂಗಿಲ್ಲ. ಒಟ್ಟು ಬಂದ್ ಆಗ್ಬೇಕು. ತಹಶೀಲ್ದಾರ್ ಮನವಿ ಕೊಟ್ಟರೆ ನಾವು ಕಂಪ್ಲೇಂಟ್ ಮಾಡಿ ನಮ್ಗೆ ಏನೇನ್ ಬೇಕು ಎಲ್ಲ ತಗೊಂಡ ನಾವು ಹೋಗೋದು. ನಮ್ಮ ಊರಾಗ ಏನೋ ಅದು ಆಗಲ್ಲ ಅಂದ್ರೆ ನಾವು ಹೋಗ್ತೀವಿ. ಇಲ್ಲಿಂದ ಅಲ್ಲಿಂದ ಹೋಗಲ್ಲ. ನಾವು ಇಲ್ಲೇ ಸ್ಟ್ರೈಕ್ ಮಾಡ್ತೀವಿ. ಯಾರು ಬಂದು ಏನೇನು ಹೇಳ್ತಾರೆ ಅವಾಗ ನಾವೆಲ್ಲ ಹೇಳ್ತೀವಿ. ಬರ್ತಾವೆ. ಆಮೇಲೆ ನಮ್ಮಲ್ಲೇ ಸಿಬ್ಬಂದಿ ಕಡಿಮೆ ಅದ. ಸರ್ ಏನೋ ಕಡಿಮೆ ಇರ್ಲಿ, ಒಟ್ಟು ನಮ್ಗೆ ಬೇಕು ಸರ್. ಸರ್ ನಿಮ್ಮ ರೀಸನ್ ನಮಗೆ ಹೇಳಕ್ ಹೋಗ್ಬೇಡಿ. ನಮ್ಮ ಸಿಬ್ಬಂದಿ ಇಲ್ಲ, ನಮಗೆ ವೆಹಿಕಲ್ ಇಲ್ಲ, ಅದೆಲ್ಲ ನಮಗೆ ಹೇಳಕ್ ಹೋಗ್ಬೇಡಿ. 2,000 ಅಲ್ರಿ ನೀವೀಗ ಬಂದು 2 ತಿಂಗಳು ಆಯ್ತು ಸರ್. ಮೊದಲಿದ್ದಾರ ಏನ್ ಮಾಡ್ತಿದ್ರು? ನಿಮ್ಮ ರೂಲ್ಸ್ ಏನದಾವ, ರೆಗ್ಯುಲೇಷನ್ ಏನದ? ಆಯ್ತು, ಈಗ ಮನವಿ ಕೊಡ್ರಮ್ಮ. ಅಲ್ರಿ ಎಲ್ಲಿ ಲೈಸೆನ್ಸ್ ಇದ್ರೆ ಮಾರ್ಬೇಕಾಗತ್ರಿ ಅವರು. ನೀವು ಹಳ್ಳಿಯಿಂದ ಊರಾಗ ಹೆಂಗ್ ಮಾಡ್ತೀರಾ? ಸಪೋರ್ಟ್ ಇಲ್ಲ ಅಂತ ಹೆಂಗ್ ಹೇಳ್ತಾರೆ ಸರ್? ಅಲ್ಲ 10 ಮಾಡ್ತಾರೆ ಅಂದ್ರೆ ಹೆಂಗ್ ಸಪೋರ್ಟ್ ಆಗ್ತಾರೆ? ನಮ್ಮ ಇದ್ರ ಆಫೀಸ್ ಮುಂದೆ ಎಣ್ಣೆ ಕೂಡ ಸಾಯ್ತೀವಿ ನಾವು. ಹೆಣ್ಮಕ್ಳು ಹಂಗಾಗಿ ಸರ್. ಮಾತಾಡ್ಬೇಕ್ರಿ. 2 ಸಂಕಟ ಆಯ್ತಾ ನೀವೇ ತಿಳ್ಕೊಂಡ್ಬಿಡಿ ಸರ್. ನಮ್ಮಲ್ರಿ ಒಂದ ತಿಂಗಳಾಗ 5 ಹುಡುಗರು ಉರಿ ಹಚ್ಚಿ ಹೋದಾರ ಸರ್. ನಮ್ಗೆ 2 ಸಂಕಟ ಆಯ್ತು ನಮಗೆ ಗೊತ್ತರ ಸರ್. ಅದು ರೀ ಅಲ್ರಿ ಗೌರ್ಮೆಂಟ್ ಶಾಲೆ ಮುಂದೆ ನಿಮ್ಮ ಅಧಿಕಾರಿಗಳು ಎಷ್ಟು ಮಂದಿ ನಾವು ತೋರಿಸ್ತೇವ್ರಿ. 5-6 ಅಂಗಡಿದವ್ರಿಗೆ ಗೌರ್ಮೆಂಟ್ ಶಾಲೆ ಅಂಗಡಿ ರೇಷನ್ ಹುಡುಗ ಕುಡಿಯಕತ್ತವ್ರಿ. ಒಂದು ಈಗ ಕುಡಿದ ಕೇಶ ಹೊಳಿ ಕಂಪ್ಲೇಂಟ್ ಬಂದಿಲ್ಲ ಮಾರೋದು ಗೊತ್ತಿಲ್ಲ ಅಂತಂದ್ರೆ ಹೆಂಗ್ರಿ? ಬರೀ ಆಫೀಸ್ ಕುಂತ ಹೋಗ್ಬಿಡ್ತೀರಿ. ಇನ್ನು ಮೇಲೆ ಎಲ್ಲ ಬಂದ್ ಮಾಡ್ತಿರ್ತೀವಿ. ಇನ್ನು ಮೇಲೆ ಎಲ್ಲ ಬಂದ್ ಮಾಡ್ತಿರ್ತೀವಿ. ನಿಜಾನ್ ಹೇಳೋದಣ್ಣ, ನಮ್ಗೆ ಗೊತ್ತಿಲ್ಲ ಇದು ಮಾಡಿಲ್ಲ ಅನ್ನೋದು ನಿಜಾನ ಸರ್ಕಾರಿ ಇನ್ಸ್ಪೆಕ್ಟರ್ಗಳು ಮತ್ತು ನಮ್ಮ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಇವತ್ತೇ ಮನವಿ ಕಳಿಸ್ತೀನಿ. ನಾನು ಕೂಡ ಅವರಿಗೆ ಇಮಿಡಿಯೇಟ್ಲಿ ಏನಪ್ಪ ನಿಮ್ಮ ಹೋಗಿ ಅಲ್ಲಿ ಏನು ಇಲ್ಲಿಗಲ್ ಅದ ಏನು ಲೀಗಲ್ ಅದ ಚೆಕ್ ಮಾಡ್ಕೊಂಡು ಇಮಿಡಿಯೇಟ್ಲಿ ಬಂದ್ ಮಾಡಿಸ್ಲಿಕ್ಕೆ ಕಂಪಲ್ಸರಿ ಸ್ಟಿಕ್ಕಾಗಿ ನಾನು ಫೋನ್ನಾಗೂ ಹೇಳ್ತೀನಿ. ಅವರಿಗೆ ಫಿಸಿಕಲಿ ಏನಪ್ಪ ಅಂದ್ರೆ ಕಾಪಿ ಕೊಡ್ತೀನಿ, ಸೀರಿಯಸ್ ಆಗಿ ಹೇಳ್ತೀನಿ. ನಮ್ಮ ವಿಎಗೂ ಕೂಡ ಅಲ್ಲಿ ರಿಪೋರ್ಟ್ ನಾನು ತೊಗೊಳ್ತೀನಿ. ಸರ್ ಹುಣಗೋಡ್ ತಾಲೂಕು ಎಲ್ಲ ಹೇಳಿದ್ರೆ ಇದು ಆಗದೇ ಇದ್ರೆ ಸರ್ ನಾವು ಮುಂದೆ ಹೋರಾಟ ಮಾಡ್ತೀವಿ. ನೀವು ನಾ ಆಗಲೇ ಹೇಳಿದ್ದೆ ಯಾರು ಬಂದಿದ್ರು ಒಳಗೆ ಕಾನ್ಸೆಪ್ಟ್ ಏನದು ಸುಮ್ಮನೆ ಮಾತಾಡ್ಬಾರ್ದು ಈ ಕ್ಯಾಮ್ರಾ ಅಂತೇಳಿ. ಸರಿ, ಓಕೆ, ನಮಸ್ಕಾರ ಸರ್. ಹುಣಗೋಡ್ ತಾಲೂಕು ಎಲ್ಲ ಬಗ್ಗೆ ಬಂತಂದ್ರೆ ನೀವು ಆಕ್ಷನ್ ತಗೊಂಡ್ರೆ ಮನವಿ ಕೊಟ್ರೆ ಆಕ್ಷನ್ ತಡ್ರಪ್ಪ, ಕನ್ಫ್ಯೂಸ್ ಮಾಡ್ಕೊಬೇಡ್ರಿ. ಹೇಳೋದು ಇದನ್ನ ಯಾರು ಹತ್ತಿಕ್ಕಬೇಕು ಇಮಿಡಿಯೇಟ್ಲಿ ಆಕ್ಷನ್ ಮಾಡಿ ಅವ್ರಿಗೆ ರೈಟಿಂಗ್ದಾಗ ಕಳಿಸ್ತೀನಿ. ಇದಕ್ಕೆ ಸಂಬಂಧಪಟ್ಟ ಇಲಾಖೆ, ಅಬಕಾರಿ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಅವ್ರಿಗೆ ಕಂಪಲ್ಸರಿ ಲೆಟರ್ ಕಳಿಸ್ತೀನಿ. ಅವ್ರಿಗೆ ಫೋನ್ ಏನು ಹೇಳ್ತೀನಿ. ನಮ್ಮ ವಿಎಗೂ ಕೂಡ ನೀವು ಏನಾದ್ರು ಇನ್ಫಾರ್ಮೇಷನ್ ತೊಗೊಂಡು ಇಂಥ ಅಂಗಡಿಗಳು ಇಲ್ಲಿಗಲ್ ಇದ್ದು ಇಂಥ ಅಂಗಡಿಗಳು ಓನ್ ಮಾಡಕತ್ತಿರಪ್ಪ ಅಂದ್ರೆ ಇಂಥ ಅಂಗಡಿ ಹತ್ರ ನಾನೇ ಅವ್ರು ಬೈ ನೇಮ್ ಹೇಳಿ ಕಳಿಸ್ತೀನಿ ಅಬಕಾರಿದವ್ರಿಗೆ. ಆಯ್ತಲ್ಲ? ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.